ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾಳೆ ಸ್ಪೆಷಲ್ ಡೇ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಬೆಳಿಗ್ಗೆ ಬೇಗ ಎಲ್ಲರೂ ರೆಡಿ ಆಗಬೇಕು. ನೀವು ಹೋಗಿ. ಅಲ್ಲ ಕಣೋ ಅಮ್ಮ, ಹೋಗಿ ಮಲ್ಕೊಳ್ಳಿ. ನಿತ್ಯ, ಇವತ್ತು ನಮ್ಮ ಮನೇಲಿ ಏನು ನಡೀತೋ ಅದು ತಪ್ಪೆ. ನಿಧಿ ಮತ್ತು ಶಾಂತಮ್ಮನ ಮನಸ್ಸನ್ನು ನೋಯಿಸೋ ಕೆಲಸನ ನಮ್ಮ ಮನೆಯವ್ರು ಮಾಡಬಾರ್ದಾಗಿತ್ತು. ಇನ್ನೊಬ್ರಿಗೆ ನೋವಿಸಿ ಅವಮಾನ ಮಾಡೋದು ತಪ್ಪು ಅಂತ ಗೊತ್ತಿದ್ರು ಪದೇ ಪದೇ ಅಂತ ಕೆಲಸ ಯಾಕೆ ಮಾಡ್ತಾರೆ ಅಂಕಲ್? ಇವತ್ತು ನಾನು ಸರಿಯಾಗಿ ಎಲ್ರಿಗೂ ಪಾಠ ಕಲಿಸೇ ಬಂದಿದ್ದೀನಿ. ಇನ್ನು ಮುಂದೆ ಇಂಥದ್ದೇನಾದರೂ ನಡೆದ್ರೆ ನೀನು ದನಿ ಎತ್ತಬೇಕು. ಹೊರಗಿನವ್ರ ಥರ ಇರಬಾರ್ದು. ನೀನು ಈ ಮನೆ ಸೊಸೆ, ಅದನ್ನು ಮರಿಬಾರ್ದು. ಯಾರೇ ತಪ್ಪು ಮಾಡಲಿ, ಅವ್ರ ತಪ್ಪನ್ನ ತಿದ್ದೋ ಅಧಿಕಾರ ನಿನಗಿದೆ. ನೀನು ಧೈರ್ಯವಾಗಿ ನಿಂತರೆ ನಿನ್ನ ಹಿಂದೆ ನಾನು ನಿಂತ್ಕೋತೀನಿ, ಸಪೋರ್ಟ್ ಸಿಸ್ಟಮ್ ಆಗಿ. ಅರ್ಥ ಆಯ್ತಾ? ಕರ್ಣ, ನೀವಿನ್ನೂ ಮಲಗಿಲ್ವಾ? ಮನೇಲಿರೋರೆಲ್ಲ ಇಷ್ಟೊಂದು ನೋವಲ್ಲಿರ್ಬೇಕಾದ್ರೆ ನನಗೆ ನಿದ್ರೆನಾದ್ರೂ ಬರುತ್ತಾ ಹೇಳೋ? ಅಪ್ಪ ಯಾಕೆ ಹೀಗೆಲ್ಲ ವರ್ತಿಸ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ಯಾ ತಾನೆ? ಏನೋ ಸರಿ ಹೋಗ್ತಿಲ್ಲ. ಅವ್ರದ್ದು ಅತಿಯಾದ ವಿನಯ, ಸಂಜು ಗೇಟ್ ಹೊಡೆದಿದ್ದು, ನಾಳೆ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದು, ಯಾಕವ್ರ ಕ್ಯಾರೆಕ್ಟರ್ಗೆ ಮ್ಯಾಚೇ ಆಗ್ತಾ ಇಲ್ಲ. ಹೌದು, ನಿನ್ನ ಯೋಚನೆ ಸರಿಯಾಗೇ ಇದೆ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ. ಒಳ್ಳೆ ಯೋಚನೆಗಳಂತೂ ಆಗಿರಲ್ಲ. ಇಷ್ಟು ವರ್ಷ ಅವ್ರ ಜೊತೆ ಸಂಸಾರ ಮಾಡಿ ಅನುಭವಿಸಿದ್ದೀನಲ್ಲ. ಅವ್ರು ನನಗೆ ಅನ್ಯಾಯ ಆಗಬೇಕು ಅಂತ ನಮ್ಮ ಸುತ್ತಮುತ್ತ ಇರೋರಿಗೆ ತೊಂದರೆ ಕೊಡ್ತಿದ್ದಾರೆ. ಅದು ನನ್ನ ಚಿಂತೆ. ಇದರಿಂದಾಗಿ ನಿತ್ಯಾಗೆ ತುಂಬ ತೊಂದರೆ ಆಗೋಗಿದೆ. ಇನ್ನು ಮುಂದೆ ಏನೂ ಆಗದಿದ್ರೆ ಸಾಕಮ್ಮ. ಇಷ್ಟು ವಿಚಿತ್ರ ಅಲ್ವಾ? ಕೆಲವೊಬ್ರು ಒಂದು ಹೊತ್ತು ಊಟಕ್ಕೂ ಎಷ್ಟು ಒದ್ದಾಡ್ತಿದ್ದಾರೆ. ಒಬ್ಬ ಮನುಷ್ಯ ಖುಷಿಯಾಗಿರೋಕ್ಕೆ ಏನೆಲ್ಲ ಬೇಕು ಎಲ್ಲ ಇಲ್ಲಿದೆ. ಆದರೆ ಅಪ್ಪನಿಗೆ ಅದನ್ನು ಖುಷಿಯಾಗಿ ಅನುಭವಿಸೋ ಮನಸ್ಥಿತಿನೇ ಇಲ್ವಲ್ಲ. ದ್ವೇಷ, ಅಸೂಯೆ. ಒಂದೊಂದ್ಸಲ ಲೈಫ್ ಯಾಕೆ ಹೀಗಿದೆ ಅಂತ ಗೊಂದಲ ಆಗುತ್ತೆ, ಉತ್ತರನೇ ಸಿಗಲ್ಲ. ನಿಜ ಕರ್ಣ, ನಮ್ದು ಬಗೆಹರಿದಂತ ಸಿಕ್ಕಾಗಿದೆ. ಆ ದೇವರು ನಿಮ್ಮಪ್ಪಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೋಬಹುದಷ್ಟೆ. ಅಮ್ಮ, ಮಾಲ್ತಿ, ಎಲ್ಲರೂ ರೆಡಿನಾ? ರೆಡಿಯಾಗಿದ್ದರೆ ಬೇಗ ಬೇಗ ಬನ್ನಿ. ಶುಭ ಕಾರ್ಯಕ್ಕೆ ಜಾಸ್ತಿ ಲೇಟ್ ಮಾಡಬಾರ್ದು. ರಮೇಶ, ಅದೇನು ನಿನ್ನ ಸರ್ಪ್ರೈಸು? ಇಷ್ಟೊತ್ತಾದರೂ ಗುಟ್ಬಿಟ್ಟು ಕೊಡ್ತಿಲ್ವಲ್ಲ? ಅಟ್ಲೀಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತಾದರೂ ಹೇಳು. ಅಮ್ಮ, ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ನೀನು ಅಲ್ಲಿ ಹೋಗಿ ರೀಚ್ ಆದಮೇಲೆ ನಿನಗೆ ಗೊತ್ತಾಗುತ್ತೆ. ಗೊತ್ತು, ಅದು ಒಳ್ಳೆ ಕೆಲಸನೇ ಆಗಿರುತ್ತೆ ಅಂತ. ಏ ಸಂಜು, ಏನು ನೀನು ಇನ್ನೂ ಕೂತೇ ಇದೆಯಲ್ಲ? ನಡಿ ಹೋಗೋಣ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಹ್ಯಾವ್ ಬೆಟರ್ ವರ್ಕ್ ಟು ಡೂ. ನನಗೆ ಇದಕ್ಕೆಲ್ಲ ಕರಿಬೇಡಿ. ಮಿಸ್ಟರ್ ಸಂಜಯ್ ಸರ್, ಏನು ನಿಮ್ಮ ಬೆಟರ್ ವರ್ಕು? ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದ ರಾತ್ರಿ ಡಿನ್ನರ್ವರೆಗೂ ಮೊಬೈಲ್ ಇಟ್ಕೊಂಡು ಕೂತಿರೋದು ಅಷ್ಟೇ ತಾನೇ? ಒಮೆ ಗಾಡ್, ಒಮೆ ಗಾಡ್, ಒಮೆ ಗಾಡ್. ಈಗಿನ ಕಾಲದ ಹುಡುಗರು ಬರೀ ಮೊಬೈಲಲ್ಲೇ ಎನರ್ಜಿನ ವೇಸ್ಟ್ ಮಾಡ್ಕೋತಾರೆ. ಕರೆಕ್ಟಾಗಿ ಹೇಳಿದ್ರಿ ಅಮ್ಮ. ಚುರುಕಾಗಿ ಎದ್ದು ಓಡಾಡೋ ಹೊತ್ತಲ್ಲಿ ನಿಂದೇನೋ ಸಂಜು? ಮನೆ ಮಂದಿ ಎಲ್ಲ ಸಂಭ್ರಮ ಪಡೋ ವಿಷಯ ಇದು. ನೀನಿಲ್ದೆ ಆಗೋದಿಲ್ಲ. ಪ್ಲೀಸ್ ಡ್ಯಾಡ್, ಡೋಂಟ್ ಡಿಸ್ಟರ್ಬ್ ಮೀ. ಸಾಕು, ಸುಮ್ಮನಿರೋ.
ನೀನು ಕಡ್ದು ಗುಡ್ಡಾಕಿರೋದನ್ನ ನಾನು ನೋಡಿದ್ದೀನಿ. ನೋಡಲ್ಲಿ ನನ್ನ ಕರ್ಣ ಡಾರ್ಲಿಂಗು ಎಷ್ಟು ಬಿಸಿ ಇದ್ರು ನಮ್ಮ ಜೊತೆ ಬರ್ತಾ ಇದ್ದಾನೆ. ನೀನು ಇದು ಬಾ. ನೋಡು, ನೀನೀಗ ಬರಲಿಲ್ಲ ಅಂದರೆ ಹೇಗೂ ನೀನು MBBSನ ಡುಂಕಿ ಹೊಡೆದಿದ್ಯಾ, ಫಸ್ಟ್ ಇಯರಲ್ಲಿದ್ಯಾ. ನಾನೇನು ಮಾಡ್ತೀನಿ ಗೊತ್ತಾ, ನಿನ್ನ ಮತ್ತೆ 10ನೇ ಕ್ಲಾಸಿಗೆ ಕಳಿಸ್ತೀನಿ. ಅಲ್ಲಿ ನಿಧಿನೇ ನಿನಗೆ ಟೀಚರು, ಓಕೆನಾ? ಅಜಯ್, ಸ್ಟಾಪ್ ದಿಸ್. ಎಲ್ಲದಕ್ಕೂ ನನ್ನ ಸ್ಟಡೀಸ್ಗೆ ಲಿಂಕ್ ಮಾಡಬೇಡಿ. ನೀವು ಇರಿಟೇಟ್ ಮಾಡ್ತಿದ್ದೀರಾ ಅಂತ ಬರ್ತಿದ್ದೀನಿ ಅಷ್ಟೇ. ಬರದೇ ಇದ್ರೆ ನಿನಗೆ ಲಾಸ್ ಆಗುತ್ತೆ. ಓ, ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿದ್ದೀರಾ ಹಾಗಿದ್ರೆ. ನಿಮ್ಮಪ್ಪ ಅಂದಮೇಲೆ ಕೇಳಬೇಕಾ? ಸರಿ ಸರಿ, ಎಲ್ಲರೂ ಬೇಗ ಬನ್ನಿ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. Looking good. ಬಿರುಗಾಳಿ ಬರೋ ಮುಂಚೆ ಇರೋ ಪ್ರಶಾಂತತೆ ಅಪ್ಪನ ಮುಖದಲ್ಲಿದೆ. ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಇದು ನಿಮ್ಮ ಮನೆ. ಅಮ್ಮ ತಗೊಳ್ಳಿ. ಬಲಗಾಲಿಟ್ಟು ಒಳಗಡೆ ಬನ್ನಿ. ಬನ್ನಿ. ಅರೆ, ಏನು ಯೋಚನೆ ಮಾಡ್ತಾ ಇದ್ದೀರಿ? ಅಲ್ಲಿ ನೋಡಿ, ಕರ್ಣ ನಿಲಯ ಚೆನ್ನಾಗಿದೆ ಅಲ್ವಾ ಹೆಸರು?